ಎಲ್ಲರಿಗೂ ಶಾಹಿನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಎಂಡ್ ತನಕ ನೋಡಿ, ಅಂದರೆ ಎಲ್ಲ ಪ್ರಶ್ನೆ ಉತ್ತರಗಳನ್ನು ತಿಳಿತದೆ ನಿಮಗೆ. ನೋಡಿರಿ, ಇದು ಪ್ರಶ್ನೆ ಪತ್ರಿಕೆ 2022ರಲ್ಲಿ ನಡೆದ TET ಪ್ರಶ್ನೆ ಪತ್ರಿಕೆ ಇದು. ಈ ಪತ್ರಿಕೆಯಲ್ಲಿನ ನಮ್ಮ ಸಮಾಜ ವಿಜ್ಞಾನದ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ನೋಡಿರಿ, ಸ್ಟಾರ್ಟ್ ಮಾಡೋಣ. ಸಮಾಜ ವಿಜ್ಞಾನ 91ನೇ ಪ್ರಶ್ನೆ. ಎ ಪಟ್ಟಿಯಲ್ಲಿ ಸ್ಥಾಪಕರ ಮತ್ತು ಬಿ ಪಟ್ಟಿಯಲ್ಲಿ ಅವರು ಸ್ಥಾಪಿಸಿದ ರಾಜವಂಶಗಳನ್ನು ನೀಡಲಾಗಿದೆ. ಅವುಗಳನ್ನು ನಾವು ಹೊಂದಿಸಿ ಸರಿಯಾದ ಉತ್ತರವನ್ನು ಬರೀಬೇಕು. ನೋಡ್ರಿ, TET ನೋಟಿಫಿಕೇಷನ್ ಆಗ್ಬೋದು. ಅದಕ್ಕೆ ಏನು ಮಾಡಿರಿ, ನೀವು ಎಲ್ಲ ಹಳೆ ಪ್ರಶ್ನೆ ಪತ್ರಿಕೆಯನ್ನು ತೊಗೊಂಡು ಒಂದ್ಸಲ ರಿವಿಷನ್ ಮಾಡ್ಕೋತಾ ಇರ್ರಿ, ಅಂದರೆ ನೀವು ಪರ್ಫೆಕ್ಟ್ ಆಗ್ತೀರಿ. ನೋಡ್ರಿ, ಇದು 2022ರಲ್ಲಿ ನಡೆದ ಪ್ರಶ್ನೆ ಪತ್ರಿಕೆ ಅದ. ನೋಡ್ರಿ, 91ನೇ ಪ್ರಶ್ನೆ. ಈ ಕಡೆ ಸ್ಥಾಪಕರ ಹೆಸರು ಕೊಟ್ಟಾರ. ಈ ಬಿ ಪಟ್ಟಿಯಲ್ಲಿ ಅವರು ಸ್ಥಾಪಿಸಿದ ಒಂದು ರಾಜವಂಶಗಳನ್ನು ಕೊಟ್ಟಿದ್ದಾರೆ. ಉತ್ತರ ಬಂದ್ಬಿಟ್ಟು ಸಿ ಆಗುತ್ತೆ. ನೋಡ್ರಿ, ಸಿಮುಖ ಶಾತವಾಹನರ ಸ್ಥಾಪಕ. ಮತ್ತು ರಾಜ ಜಯಸಿಂಹ ಇವರು ಬದಾಮಿಯ ಸ್ಥಾಪಕ. ಪುಷ್ಯಭೂತಿ ವರ್ಧನರ ಸ್ಥಾಪಕ. ಕುಜಲ್ ಕಡ್ಪಿಸಸ್ ಇವರು ಕುಶಾನರಲ್ಲಿ ಬರ್ತಾರೆ. ಕುಜಲ್ ಕಡ್ಪಿಸಸ್ ಅವರು ರಾಜವಂಶ ಸ್ಥಾಪಕರಾಗ್ತಾರೆ. ನೋಡ್ರಿ, ಉತ್ತರ ಬಂದ್ಬಿಟ್ಟು ಸಿ ಆಗುತ್ತೆ. ಒಂದ್ಸಲ ವಿಡಿಯೋನ ಚೆನ್ನಾಗಿ ನೋಡ್ರಿ ಮತ್ತು ಹೊಂದಿಸಿ ಬರೆದು ನಿಮ್ಗೆ ಏನು ಆನ್ಸರ್ ಆಗುತ್ತೋ ಆಮೇಲೆ ಕೆಳಗಡೆ ನೋಡ್ರಿ, ಗೊತ್ತಾಗುತ್ತಾ. ನೋಡ್ರಿ, 92ನೇ ಪ್ರಶ್ನೆ. ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ. ನೋಡ್ರಿ, ಈಗ 2-3 ವರ್ಷ ಆತ ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳನ್ನು ಬಹಳ ಕೆಳಗತ್ತಾರ. ಅದಕ್ಕೆ ಏನು ಮಾಡ್ಬೇಕು, ನೀವು ಡೀಪಾಗಿ ಓದಬೇಕು. ಎಲ್ಲ ಪುಸ್ತಕಗಳನ್ನು ಚೆನ್ನಾಗಿ ಓದೋಕ್ಕೆ ಟ್ರೈ ಮಾಡಿರಿ. ನೋಡ್ರಿ, ಹೇಳಿಕೆಗಳನ್ನು ಈ ರೀತಿ ಕೊಡ್ತಾರೆ. ಎ ಮತ್ತು ಆರ್ ಅಂತ ಹೇಳಿ ಹೇಳಿಕೆಗಳನ್ನು ಕೊಡ್ತಾರೆ. ಲಾರ್ಡ್ ಕಾರ್ನ್ವಾಲಿಸನು ಭಾರತೀಯರಿಗೆ ಮಾತ್ರ ಕೆಳದರ್ಜೆ ಉದ್ಯೋಗಗಳನ್ನು ನೀಡಿದನು. ಎರಡನೇದ್ದು, ಲಾರ್ಡ್ ಕಾರ್ನ್ವಾಲಿಸನು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ವಾದಿಸಿದನು. ನೋಡ್ರಿ, ಹೇಳಿಕೆಗಳನ್ನು ಈ ರೀತಿ ಕೆಳಕೊಡ್ತಾರೆ ಅವರು. ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಇದು ಒಂದನೇದು ಎ ಆಪ್ಷನ್. ಬಿ ಆಪ್ಷನ್, ಎ ಮತ್ತು ಆರ್ ಎರಡೂ ಸರಿ, ಆದರೆ ಆರ್ ಎನ ಸರಿಯಾದ ವಿವರಣೆಯಾಗಿಲ್ಲ. ಮತ್ತು ಸಿ, ಎ ಸರಿ ಆದರೆ ಆರ್ ತಪ್ಪು ಅಂತ ಹೇಳ್ಕೊಟ್ಟಾರ. ಡಿ, ಆರ್ ಸರಿ ಆದರೆ ಎ ತಪ್ಪು ಅಂತ ಹೇಳ್ಕೊಟ್ಟಾರ. ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಏನಾಗುತ್ತಪ್ಪ ಅಂದರೆ ಎ ಆನ್ಸರ್ ಆಗುತ್ತೆ. ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಎನ ಸರಿಯಾದ ವಿವರಣೆ ಆಗಿದೆ. ನೋಡ್ರಿ, ಇವೆರಡು ಹೇಳಿಕೆಗಳು ಸರಿಯದವು. ನೀವೇನು ವಿವರಣಾತ್ಮಕವಾಗಿ ಚೆನ್ನಾಗಿ ಓದಿದ್ರೆ ಮಾತ್ರ ಹೇಳಿಕೆ ರೂಪದಲ್ಲಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡಬಹುದು. ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು 93ನೇದು. ಕೊಟ್ಟಿರುವ ಘಟನೆಗಳ ಸರಿಯಾದ ಕಾಲಾನುಕ್ರಮಣೆಯನ್ನು ಬರಿಬೇಕು. ಹೆಂಗೆ ಗೊತ್ತೇನೆ, ಇದ್ರೊಳಗೆ ನಿಮ್ಗೆ ಇದು ವಿಶ್ವಿ ಗೊತ್ತಿರಬೇಕು, ಯಾವ ಘಟನೆ ಯಾವ ವರ್ಷದಲ್ಲಿ ನಡೆಯುತ್ತೆ ಅಂಥೇಳಿ. ಅದನ್ನು ಕಾಲಾನುಕ್ರಮವಾಗಿ ಬರ್ಕೋತಾ ಹೋಗ್ಬೇಕು. ಇದನ್ನ ನೋಡ್ರಿ, ಈ ಘಟನೆಗಳನ್ನು ಒಂದು ಕಡೆ ಬರ್ಕೋರಿ. ಅದನ್ನು ವಿಶ್ವ ನಿಮಗೆ ಗೊತ್ತಿತ್ತಂದ್ರೆ ಯಾವ ವರ್ಷದೊಳಗೆ ನಡೀತದೆ ಅದೊಂದು ಸ್ವಲ್ಪ ಬರೆದು ಅದನ್ನು ಕಾಲಾನುಕ್ರಮವಾಗಿ ಬರೋಕ್ಕೆ ಟ್ರೈ ಮಾಡಿರಿ. ನೋಡ್ರಿ, ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ. ಕಾನ್ಸ್ಟಾಂಟಿನೋಪಲ್ನನ್ನು ಟರ್ಕರು ವಶಪಡಿಸಿಕೊಂಡಿದ್ದು ಯಾವಾಗ? ರಕ್ಕಸ ತಂಗಡಿಗೆ ಕದನ ನಡೆದಿದ್ದು ಯಾವಾಗ? ಭಾರತಕ್ಕೆ ಹೊಸ ಜಲಮಾರ್ಗವನ್ನು ವಾಸ್ಕೋಡಿಗಾಮ ಯಾವಾಗ ಕಂಡುಹಿಡ್ದ ಅನ್ನೋದು 4 ವಿಶ್ವಿ ಗೊತ್ತಿದ್ರು ನಿಮ್ಗೆ ಸರಿಯಾದ ಉತ್ತರವನ್ನು ನೀವು ಕಂಡುಹಿಡ್ಬೋದು. ಇದರೊಳಗೆ ಸರಿಯಾದ ಉತ್ತರ ಬಿ ಆಗುತ್ತಾ. ಈ ವಿಡಿಯೋ ನೋಡ್ಕೋತಾ ಇದನ್ನು ಒಂದ್ಸಲ ಸಾಲ್ವ್ ಮಾಡ್ರಿ, ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. 94ನೇ ಪ್ರಶ್ನೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರು? ಇದು ಡೈರೆಕ್ಟ್ ಪ್ರಶ್ನೆ ನೋಡಿ, ಹೇಳಿಕೆ ರೂಪದೊಳಗಿಲ್ಲ. ಇದರ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಆಗಿದ್ದರು. ಧರ್ಮಚಕ್ರ ಪ್ರವರ್ತನ ಎಂದರೆ? ಧರ್ಮಚಕ್ರ ಪ್ರವರ್ತನ ಎಂದರೆ ಏನು ಅಂದರೆ ಬುದ್ಧನ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ನೀವು ಓದಿದ್ರೆ ಈ ಪ್ರಶ್ನೆಗೆ ಉತ್ತರ ಮಾಡ್ಬೋದು. ಬುದ್ಧನ ಮೊದಲ ಬೋಧನೆ ಅಂತ ಹೇಳಿ ಕರಿತೀವಿ ನಾವು ಅದಕ್ಕೆ. ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು? ಇದು ಎಲ್ಲರಿಗೂ ಗೊತ್ತಿದ್ದು ಪ್ರಶ್ನೆನೇ, ಒಂದು ಸ್ವಲ್ಪ ಸರಳಾದ ಪ್ರಶ್ನೆಗಳದ ನೋಡ್ರಿ. ಇಲ್ಲಿ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ. ಮುಂದಿನ ಪ್ರಶ್ನೆ. ಸಿಂಧೂ ಸರಸ್ವತಿ ನಾಗರಿಕತೆಯ ಕಾಲದ ಪ್ರಮುಖ ಬಂದರು ಯಾವುದಪ್ಪ ಅಂದರೆ ಲೋಥಾಲ್ ಬಂದರು ಸಿಂಧೂ ನಾಗರಿಕತೆಯ ಪ್ರಮುಖ ಬಂದರು ಆಗ್ಯದ. ನೆಕ್ಸ್ಟ್ 48ನೇ ಪ್ರಶ್ನೆ. ಅಡಾಲ್ಫ್ ಹಿಟ್ಲರ್ನ ಸಾಮಾಜಿಕ ಕಗ್ಗೊಲೆಗಳನ್ನು
ಖಗೋಲೆಗಳನ್ನು ಹೀಗೆ ಎನ್ನುವರು, ಅದನ್ನು ಹೀಗೂ ಅಂತ ಕರೀತಾರೆ. ಹೆಂಗಪ್ಪ ಅಂದ್ರೆ ಹೋಲೋಕಾಸ್ಟ್ ಅಂಥೇಳಿ ಕರೀತಾರೆ. 99ನೇ ಪ್ರಶ್ನೆ, ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗುರುತಿಸಿ ಮತ್ತು ಮೂರನೇ ಪದಕ್ಕೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ನೋಡ್ರಿ, ಇದು ಹೆಂಗಪ್ಪ ಅಂದ್ರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅದು ಮಂಗಳೂರು ಒಪ್ಪಂದದ ಮೂಲಕ ಕೊನೆಗೊಳ್ತದ. ನೋಡ್ರಿ, ಅದೇ ರೀತಿ ಇನ್ನೊಂದು ಕೇಳಿದರೆ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದ ಮೂಲಕ ಕೊನೆಗೊಳ್ತದಪ್ಪ ಅಂದ್ರೆ ಶ್ರೀರಂಗಪಟ್ಟಣದ ಒಪ್ಪಂದದ ಮೂಲಕ ಕೊನೆಗೊಳ್ತದ. ಯಾವ ಯುದ್ಧಗಳು ಯಾವ ಒಪ್ಪಂದದ ಮೂಲಕ ಕೊನೆಗೊಂಡದ ಅಂತ ಹೇಳಿ ಒಂದು ಕಡೆ ಯುದ್ಧಗಳು ಬರೀರಿ, ಆ ಯುದ್ಧ ನಡೆದ ಕಾಲ ಇಸ್ವಿ ವರ್ಷಗಳನ್ನು ಬರೀರಿ, ಒಂದು ಕಡೆ ಮುಂದೆ ಯಾವ ಒಪ್ಪಂದದ ಮೂಲಕ ಕೊನೆಗೊಳ್ತಂತ ಹೇಳಿ ಚೆನ್ನಾಗಿ ಬರೀರಿ. ಮತ್ತು ವಿಡಿಯೋನ ಕೊನೆ ತನಕ ನೋಡಿ, ಅಂದರೆ ಪೂರ್ತಿ ನಿಮ್ಗೆ ಪ್ರಶ್ನೋತ್ತರಗಳು ಗೊತ್ತಾಗ್ತದೆ. 100ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ. ಒಂದ್ಸಲ ನೋಡ್ರಿ, ಈ 4 ಹೇಳಿಕೆಗಳನ್ನು ಓದಬೇಕು. ಮೇಲಿನ ಹೇಳಿಕೆಗಳು ಯಾವುದಕ್ಕೆ ಯಾವ ವ್ಯಕ್ತಿಗೆ ಸಂಬಂಧಪಟ್ಟದಂತ ಹೇಳಿ, ಇದರೊಳಗೆ ಒಂದೇ ಹೇಳಿಕೆದ ಉತ್ತರ ನಿಮಗೆ ಗೊತ್ತಿದ್ರು ಉತ್ತರ ಮಾಡ್ಬೋದು ಈ ಹೇಳಿಕೆ ರೂಪದೊಳಗೆ. ನೋಡ್ರಿ, ಈ ಎಲ್ಲ ಹೇಳಿಕೆಗಳು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಾಗ ಇದು ಒಂದೇ ಹೇಳಿಕೆ ನಿಮಗೆ ಗೊತ್ತಿತ್ತಪ್ಪ ಅಂದ್ರೆ ಉತ್ತರ ಮಾಡ್ಬೋದು ನೀವು. ಇವರು ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕವನ್ನು ರದ್ದುಪಡಿಸಿದರು. ಇವರು ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಪ್ರಾರಂಭಿಸ್ತಾರೆ. ಇವರು ಬೆಳಗೋಳದ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸಿದವರು. ಇವರು ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಿದವರು. ಇದು ಯಾವ ಒಡೆಯರು ಮಾಡ್ತಾರಪ್ಪ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವೆಲ್ಲ ಕಾರ್ಯಗಳನ್ನು ಮಾಡ್ತಾರೆ. ಒಬ್ಬ ವ್ಯಕ್ತಿ ಬಗ್ಗೆ ಚೆನ್ನಾಗಿ ಓದಿದ್ರೆ ಮಾತ್ರ, ರಾಜನ ಬಗ್ಗೆ ಆಗಲಿ ಸಾಮ್ರಾಜ್ಯದ ಬಗ್ಗೆ ಆಗಿ ಚೆನ್ನಾಗಿ ಓದಿದ್ರೆ ಉತ್ತರವನ್ನು ಮಾಡ್ಬೋದು. ನೋಡ್ರಿ, 101ನೇ ಪ್ರಶ್ನೆ, ಭಾರತದ ಪುನರುಜ್ಜೀವನದ ಪಿತಾಮಹ ಅಂತೇಳಿ ಯಾರಿಗೆ ಕರಿತೀವಿ? ಇದು ನೋಡ್ರಿ, ಈ ಪ್ರಶ್ನೆ ಸಮಾಜ ವಿಜ್ಞಾನ 7ನೇ ತರಗತಿ ಭಾಗ 1ರಲ್ಲಿ 2ನೇ ಪಾಠ ಆದ ನೋಡ್ರಿ, ಆ ಪಾಠದೊಳಗಿನ ಪ್ರಶ್ನೆ ಆದಿದು. ಭಾರತದ ಪುನರುಜ್ಜೀವನದ ಪಿತಾಮಹ ಅಂತೇಳಿ ನಾವು ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ಕರಿತೀವಿ. 102ನೇ ಪ್ರಶ್ನೆ, ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಸಮಾಜವಾದಿಗಳು ತಮ್ಮ ಕಾರ್ಯತಂತ್ರವನ್ನು ಈ ಗುಂಪಿನ ಹೆಸರಿನಲ್ಲಿ ಅನುಷ್ಠಾನಕ್ಕೆ ತಂದರು. ಒಂದು ಗುಂಪವನ್ನು ಹೆಸರು ಕೊಟ್ಟಿರ್ತಾರೆ. ಆ ಗುಂಪಿನ ಹೆಸರು ಯಾವುದಪ್ಪ ಅಂದರೆ ದಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಅಂಥೇಳಿ ಹಿಂಗೆ ಹೆಸರು ಕೊಟ್ಟಿರ್ತಾರೆ. ಕ್ವಿಟ್ ಇಂಡಿಯಾ ಚಳವಳಿಯೊಳಗೆ ಬರುವಂಥ ಪ್ರಶ್ನೆ ನೋಡ್ರಿದು. 103ನೇ ಪ್ರಶ್ನೆ, ಭಾರತದ ಸಂಸತ್ತು ಪೌರತ್ವ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ. ನಮ್ಮ ಭಾರತದ ಸಂಸತ್ತು ಪೌರತ್ವ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಯಾವುದಪ್ಪ ಅಂದ್ರೆ 1955ರಲ್ಲಿ ಜಾರಿಗೆ ತರ್ತದ. ಭಾರತದಲ್ಲಿ ಮತದಾನದ ವಯಸ್ಸನ್ನು ನಾವು 21 ವರ್ಷಗಳಿಂದ 18 ವರ್ಷಗಳಿಗೆ ಇಳಿಸಿದ ಸಂವಿಧಾನದ ತಿದ್ದುಪಡಿ ಯಾವುದಪ್ಪ ಅಂದರೆ 61ನೇ ತಿದ್ದುಪಡಿ ಮಾಡುವುದರ ಮೂಲಕ ನಾವು ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಕೆಳಗಿಳಿಸ್ತೀವಿ. 105ನೇ ಪ್ರಶ್ನೆ, ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯನ್ನು ವಿಚಾರಣೆ ಮಾಡಿಕೊಡೋದೆಂದು ಸರ್ವೋಚ್ಚ ನ್ಯಾಯಾಲಯ ಹೊರಡಿಸುವ ಲಿಖಿತ ರೂಪದ ಆಜ್ಞೆ ಯಾವುದು ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಉತ್ತರ ಬಂದುಬಿಟ್ಟು ಪ್ರತಿಬಂಧಕ ಆಜ್ಞೆ ಅಂಥೇಳಿ ಕರಿತೀವಿ. ಒಂದು ಸ್ವಲ್ಪ ಸಂವಿಧಾನವನ್ನು ಚೆನ್ನಾಗಿ ಓದ್ರಿ, ಇತಿಹಾಸವನ್ನು ಕೂಡ ಓದ್ರಿ, ಭೂಗೋಳಶಾಸ್ತ್ರವನ್ನು ಕೂಡ ಓದ್ರಿ. ಯಾಕಂದ್ರೆ ಎಲ್ಲ ಟಾಪಿಕ್ ಮೇಲೂ ಈ ಪ್ರಶ್ನೆಗಳನ್ನು ಬರುವ ಕಾರಣ ಈ ಸಲ TETಯನ್ನು ಪಾಸ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಎಲ್ಲರಿಗೂ ಆಲ್ ದ ಬೆಸ್ಟ್.